ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಹಾಫ್ ಡಬಲ್ ಕ್ರೋಶೆ ಜೊತೆ ಹೇಗೆ ಬೀಡ್ನ ಆ್ಯಡ್ ಮಾಡೋದು, ಹಾಗೆ ಚೈನ್ಸ್ನ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪ್ರೀವಿಯಸ್ ವಿಡಿಯೋಲಿ ಹಾಫ್ ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ಹಾಫ್ ಡಬಲ್ ಕ್ರೋಶೆ ಜೊತೆ ಬೀಡ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿಯಲ್ಲಿ ಹಾಫ್ ಡಬಲ್ ಕ್ರೋಶೆಯಲ್ಲಿ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ಸ್ನ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಫಸ್ಟು ಅದಕ್ಕೆ ನಾನು ನೀಡಲ್ ನಂಬರ್ 10ನ ತಗೊಳ್ತಾ ಇದ್ದೀನಿ. ಇದು ಟುಲಿಪ್ ಚಪಾನ್ ಅವ್ರದ್ದು. ಮತ್ತು 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಈ ಥರ ಗಂಟನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಹೇಗೆ ಹಾಕೋದು, ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಈ ಥರ ಥ್ರೆಡ್ನ ಈ ಫಿಂಗರ್ಗೆ ಒಂದು 4ರಿಂದ 5 ಸಲ ಸುತ್ಕೊಂಡು ನೋಡಿ. ಈಗ ಡಿಸೈನ್ಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಬೇಕು. ಕ್ರೋಶನ ಹಾಕ್ಕೊಂಡು ಇಲ್ಲಿ ನಾನು ನಾಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದು ಬ್ಯಾಕ್ ಸೈಡ್ ಹೋಗೋ ರೀತಿಯಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರನ ಎಳ್ಕೊಳ್ಳಿ. ಈ ಕ್ರೋಶಕ್ಕೆ ಹಾಕಿ ದಾರನ ಎಳ್ಕೊಂಡ್ರೆ ಗಂಟು ಬಂದು ಬ್ಯಾಕ್ ಸೈಡ್ ಹೋಗುತ್ತೆ. ನೋಡಿ, ಇಲ್ಲಿ ದಾರನ ಎಳ್ಕೋಬೇಕು. ಈಗ ಸೂಜಿ ಮೇಲೆ ಒಂದ್ಸಲಿ ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಹಾಕಿ ಈ ಹೋಲಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಮತ್ತೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 2 ಲೂಪ್ ಆಗುತ್ತೆ. ಈ 2 ಲೂಪಿಂದ ಈಚೆ ಬಂದರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಫ್ರೆಂಡ್ಸ್, ಈಗ ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಯಾವಾಗಲೂ 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಳ್ತಾ ಇದ್ದೀನಿ. ಈ ಥರ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ನೋಡಿ, ದಾರನ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕಿ ಈ ಕ್ರೋಶನ ನೋಡಿ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ನಾನು ಕ್ರೋಶದ ಮೇಲೆ ಒಂದ್ಸಲಿ ದಾರನ ಹಾಕ್ಕೊಂಡು ಕ್ರೋಶನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ಹೋಲ್ ಇದೆ ಅಲ್ಲ, ಈ ಹೋಲಿಂದ ಎಳ್ಕೊಂಬರ್ಬೇಕು. ಸೊ ಆಗ 3 ಲೂಪ್ ಆಗಿದೆ. ಇಲ್ಲಿ ತೋರಿಸ್ತೀನಿ ನೋಡಿ, 3 ಲೂಪು. 1 2 3 ಲೂಪ್ ಆಗಿದೆ ಅಲ್ವಾ. 1 2 3 ಲೂಪ್ ಆಗಿದೆ ಅಲ್ಲ. ಈ 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ, ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಆ ಕ್ರೋಶನ ಎಳ್ಕೊಬೇಕು. ಈ ಥರ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನಾನಿಲ್ಲಿ 2 ಟೈಮ್ಸು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ, ದಾರ ತಗೊಂಡಿದ್ದ ತಕ್ಷಣ ಕ್ರೋಶನ ಈ ಸಲ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ಇಲ್ಲಾಂದರೆ ಈ ಥರ ದಾರನ ಎಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಳ್ಕೊಂಡು 3 ಲೂಪ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತು ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ 3 ಲೂಪಿಂದನೂ ಈಚೆ ಬರಬೇಕು. ಸೊ ಆಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, 2 ಒಟ್ಟು ನಾನಿಲ್ಲಿ 1 2 3 4 ಸಲ ಹಾಫ್ ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆನೂ 2 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಆಮೇಲೆ 4 ಸಲ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಬೀಡನ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಹೋಲ್ ಇದೆ ಅಲ್ವಾ, ಈ ಹೋಲ್ ಒಳಗಡೆ ಕ್ರೋಶನ ಹಾಕಿ ಈ ಬೀಡಿಂದ ಈ ಫಿಂಗರು ಮತ್ತು ಈ ಫಿಂಗರಿಂದ ಬೀಡನ್ನ ಇಟ್ಕೊಂಡು ಈ ಥ್ರೆಡ್ ಒಳಗಡೆ ಈ ಥರ ಪಾಸ್ ಮಾಡಬೇಕು. ಸೊ ಆವಾಗ ಬೀಡು ಥ್ರೆಡ್ ಒಳಗಡೆ ಪಾಸ್ ಆಗುತ್ತೆ. ಈಗ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಲೂಪಿಂದ ಈಚೆ ಬರಬೇಕು. ಸೊ ಆಗ ಬೀಡ್ ಲಾಕ್ ಆಗುತ್ತೆ. ಸೊ ಬೀಡ್ ಈ ಸೈಡು ಬ್ಯಾಕ್ ಸೈಡಲ್ಲಿ ಒಂದು 6 ಎಳೆ ದಾರ ಬರುತ್ತೆ. ಸೊ ಬೀಡ್ ಲಾಕ್ ಆಗಿದೆ ಅಂತ. ಈಗ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಿದ್ದೀನಿ. ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈಗ ಸ್ಟ್ರೈಟಾಗಿ ಇಟ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಕ್ರೋಶನ ಹಾಕಬೇಕು. ಕ್ರೋಶನ ಹಾಕಿ ಈ ಥರ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಲೂಪ್ ಇದೆ ಅಲ್ವಾ, ಕ್ರೋಶ ಹಾಕಿದ್ವಿ ಅಲ್ಲ, ಆ ಲೂಪಿಂದ ದಾರನ ಎಳ್ಕೊಂಬರ್ಬೇಕು.
ಈಗ 3 ಲೂಪ್ ಆಗಿದೆ, 1 2 3 3 ಲೂಪ್. ಈಗ 3 ಲೂಪ್ ಆಗಿದೆ, 1 2 3 ಲೂಪ್ ಆಗಿದೆ ಅಲ್ಲ, ಈ 3 ಲೂಪಿಂದನೂ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಲೂಪಿಂದನೂ ಈಚೆ ಬರಬೇಕು. ಸೊ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ನೋಡಿ. ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ನೋಡಿ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ಒಂದು ದಾರನ ಎಳ್ಕೊಳ್ಳಿ ಈ ಥರ. ಸೊ ಈಗ 3 ಲೂಪ್ ಆಗಿದೆ ಅಲ್ವಾ, ಈ 3 ಲೂಪಿಂದನೂ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಸೂಜಿ ಮೇಲೆ ಮತ್ತೆ ಒಂದ್ಸಲಿ ದಾರನ ಎಳ್ಕೋಬೇಕು. ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಈ 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬರಬೇಕು. ಸೊ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ ನಾವು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ 4 ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀವಿ. ಬೀಡ್ ಹಾಕಾದ್ಮೇಲೆ ಮತ್ತೆ 4 ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲ್ ಇದೆಯಲ್ಲ, ಈ ಹೋಲಿಂದ ಈಚೆ ಬಂದರೆ ಚೈನ್ಸ್ ಆಗುತ್ತೆ. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲ್ ಇದೆ ಅಲ್ವಾ, ಈ ಹೋಲಿಂದ ಈಚೆ ಬಂದರೆ ಚೈನ್ಸ್ ಆಗುತ್ತೆ. ಸೊ ನಾನಿಲ್ಲಿ 2 ಚೈನ್ಸ್ನ ಹಾಕಿದ್ದೀನಿ. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಈಚೆ ಬರಬೇಕು. ಇಷ್ಟೇ ಫ್ರೆಂಡ್ಸ್ ಇದು. ಸೊ ಚೈನ್ಸ್ ಆಗೋಗಿದೆ. ಈಗ ನಾನಿಲ್ಲಿ 3 ಚೈನ್ಸ್ನ ಹಾಕಿದ್ದೀನಿ, 3 ಚೈನ್ಸು. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಲೂಪಿಂದ ಈ ಥರ ನಿಧಾನಕ್ಕೆ ಈಚೆ ಬಂದರೆ ಸೊ ಚೈನ್ಸ್ ಆಗುತ್ತೆ. ನಾನಿಲ್ಲಿ 4 ಚೈನ್ಸ್ನ ಹಾಕಿದ್ದೀನಿ. 4 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ, ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಕ್ರೋಶನ ಬಟ್ಟೆಗೆ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಎಳ್ಕೊಂಡು ಕ್ರೋಶನ ಈಚೆ ತಂದರೆ 3 ಲೂಪ್ ಆಗುತ್ತೆ. ಈಗ ಈ 3 ಲೂಪಿಂದನೂ ಈಚೆ ಸೊ ಹಾಫ್ ಡಬಲ್ ಕ್ರೋಶೆ ಆಯಿತು ನೋಡಿ ಈ ಥರ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಬೇಕಂದ್ರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಕ್ರೋಶನ ಬಗ್ಗಿಸ್ಕೊಂಡು ಈ ಥರ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ಥರ ಮತ್ತೆ ನಾವು 2 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಸ್ಟಾರ್ಟಿಂಗಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಹಾಕಿದ್ದೀನಿ, ಆಮೇಲೆ 4 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಚೈನ್ ಹಾಕಿದ್ದೀನಿ. ಈಗ 4 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬೀಡನ್ನ ಈ ಹೋಲ್ ಒಳಗಡೆ ಕ್ರೋಶನ ಹಾಕಿ 2 ಫಿಂಗರಿಂದ ಬೀಡನ್ನ ಇಟ್ಕೊಂಡು ಈ ಥರ ಬೀಡನ್ನ ದಬ್ಬಿದ್ರೆ ಈ ಹೋಲ್ ಒಳಗಡೆ ಅಂದರೆ ಈ ಥ್ರೆಡ್ ಒಳಗಡೆ ಬೀಡ್ಸ್ ಹೋಗಿಬಿಡುತ್ತೆ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಬೀಡ್ ಮೇಲ್ಗಡೆ ಹೋಲಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು ಈ ಥರ. ಸೊ ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಈ ಥರ ಲೈನ್ ಬಂದಿರುತ್ತೆ, ಅಂದರೆ ಬ್ಯಾಕ್ ಸೈಡಲ್ಲಿ ಈ ಥರ ಥ್ರೆಡ್ಸ್ ಬಂದಿರುತ್ತೆ 6 ಎಳೆ. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಕ್ರೋಶದಿಂದ ಈಚೆ ಬಂದರೆ 3 ಲೂಪ್ ಆಗಿರುತ್ತೆ. ಈ 3 ಲೂಪಿಂದನೂ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು.
ನಿಮಗೆ ಹಾಫ್ ಡಬಲ್ ಕ್ರೋಶೆಯಿಂದ ಯಾವ ರೀತಿ ಡಿಸೈನ್ಸ್ನ ಮಾಡ್ಕೋಬೋದು ಅನ್ನೋ ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಲ್ಲಿ ಹಾಫ್ ಡಬಲ್ ಕ್ರೋಶೆಯಲ್ಲಿ ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ಸ್ನ ಮಾಡಿದ್ದೀನಿ. ನಾವಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಎಲ್ಲ ನಾವು ಬೇಕು ಅಂದರೆ ತುಂಬ ಈ ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪಲ್ಲೆಲ್ಲ ನಾವು ಹಾಫ್ ಡಬಲ್ ಕ್ರೋಶೆಯಲ್ಲಿ ಡಿಸೈನ್ಸ್ನ ಮಾಡ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ನೀವು ಆ ಡಿಸೈನ್ಸ್ನೆಲ್ಲ ನಾನು ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ಪು ನೀವು ಡಿಸೈನ್ಸ್ನ ಕಲ್ತ್ಕೋಬೋದು. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು 4 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕಬೇಕು. ಈಗ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಕ್ರೋಶನ ಹಾಕಿ ಈ ಥರ ಕ್ರೋಶನ ಹಾಕಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಈಚೆ ಬರಬೇಕು. ಸೊ 3 ಲೂಪ್ ಆಗಿರುತ್ತೆ. ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿಯಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಿ. ಈಗ ಕೊನೆಯಲ್ಲಿ ನೋಡಿ 1 2 2 ಚೈನ್ಸ್ನ ಹಾಕ್ಕೊಂಡು ಈಗ ದಾರನ ಟ್ರಿಮ್ ಮಾಡ್ಕೋಬೇಕು. 2 ಚೈನ್ಸ್ನ ಹಾಕ್ಕೊಂಡು 1-2 ಇಂಚಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಈ ಥರ ದಾರನ ಟ್ರಿಮ್ ಮಾಡಿಕೊಂಡು ಈ ಥರ ಕ್ರೋಶನ ಎಳ್ಕೊಂಡ್ರೆ ಇದು ಸೆಕ್ಯೂರ್ ಆಗುತ್ತೆ. ನಾವಿಲ್ಲಿ ಕುಚ್ಚನ್ನ ಕಟ್ತೀವಿ ಅಲ್ವಾ, ಸ್ಯಾರಿಗಾದರೆ ನಾವಿಲ್ಲಿ ಕುಚ್ಚನ್ನ ಕಟ್ತೀವಿ ಅಲ್ವಾ. ಸೊ ಆಗ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಗ್ಲೂನ ಹಾಕಿಬಿಟ್ಟು ಈ ಥರ ಪೇಸ್ಟ್ನ ಮಾಡ್ಕೊಂಬಿಡಬೇಕು. ನಾನು ಇಲ್ಲಿ ತೋರಿಸ್ತೀನಿ. ಕುಚ್ಚನ್ನ ಕಟ್ಬಿಟ್ಟು ನಾನು ಇದನ್ನು ಗ್ಲೂನು ಹಾಕಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಚೈನ್ ಏನು ಹಾಕಿದ್ದೀನಿ ಅಲ್ವಾ, ಈ 4 ಚೈನಿಗೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ಕುಚ್ಚನ್ನ ಕಟ್ಟಲಿಕ್ಕೆ ನಾನಿಲ್ಲಿ 127 ದಾರಾನ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 130 147 ತೊಗೋಬೋದು. ನಿಮಗೆ ಎಷ್ಟು ದಪ್ಪ ಬೇಕು ಕುಚ್ಚು ಅನ್ನೋರು ಅಷ್ಟು ದಪ್ಪ ಕುಚ್ಚನ್ನ ಕಟ್ಕೊಳ್ಳಿ. ನಾನಿಲ್ಲಿ ತೋರಿಸ್ಲಿಕ್ಕೆ ಬಟ್ಟೆಗೆ ಅಲ್ವಾ ಅಂತ ನಾನು 127 ದಾರಾನ ತೊಗೊಂಡಿದ್ದೀನಿ. ನೀವು 130 ಇಲ್ಲಾಂದರೆ 147 ದಾರಾನ ತೊಗೋಬೋದು. ಈಗ ಇಲ್ಲಿ ಏನು 4 ಚೈನ್ ಹಾಕಿದ್ದೀನಿ, ಅಲ್ಲಿಗೆ ಮೇಲಿಂದ ಈ ಥರ ಥ್ರೆಡ್ನ ಹಾಕಿ ಎಳ್ಕೊಳ್ಳಿ. ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಅಷ್ಟು ಲೆಂತಿಯಲ್ಲಿ ಸ್ಟ್ರೈಟಾಗಿ ಮಾಡ್ಕೋಬೇಕು. ಕುಚ್ಚನ್ನ ಈ ಥರ ಸ್ಟ್ರೈಟಾಗಿ ಮಾಡಿಕೊಂಡು ಈಗ ನಿಮ್ಗೆ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಅಷ್ಟು ಲೆಂತಿಯಲ್ಲಿ ಕುಚ್ಚನ್ನ ಈ ಥರ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಆದಮೇಲೆ ಈ ಥರ ಜರಿ ಥ್ರೆಡ್ನ ತಗೊಂಡು ಜರಿ ಥ್ರೆಡ್ನ ಒಂದು ಸ್ವಲ್ಪ ನೋಡಿ ಒಂದಿಷ್ಟು ಗ್ಯಾಪು 4ರಿಂದ 5 ಇಂಚು ಗ್ಯಾಪ್ನ ಬಿಟ್ಕೊಂಡು ಇಲ್ಲಿಗೆ ಈ ಜರಿ ಥ್ರೆಡ್ನ ಇಲ್ಲಿ ಟೈಟಾಗಿ ಸುತ್ಕೋಬೇಕು. ನೋಡಿ ಇಲ್ಲಿ ಸುತ್ತಿ ತೋರಿಸ್ತೀನಿ. ಟೈಟಾಗಿ ಈ ಥರ ಸುತ್ಕೋಬೇಕಾಗುತ್ತೆ. ನಾವು ಒಂದಿಷ್ಟು ಗ್ಯಾಪ್ನ ಕೊಟ್ಕೊಂಡು ಜರಿ ಥ್ರೆಡ್ನ ನಾವು ಟೈಟಾಗಿ ಸುತ್ಕೋಬೇಕು. ಈ ಥರ ಒಂದು 4ರಿಂದ 5 ಟೈಮು ಈ ಥರ ಸುತ್ಕೊಳ್ಳಿ. ಸುತ್ಕೊಂಡಾದಮೇಲೆ ಹೂ ಕಟ್ಟೋ ರೀತಿಯಲ್ಲಿ ನಿಮಗೆ ಕಟ್ಟಕ್ಕೆ ಬರುತ್ತೆ ಅಂದರೆ ಹೂ ಕಟ್ಟೋ ರೀತಿಯಲ್ಲಿ ಕಟ್ಕೊಳ್ಳಿ. ಇಲ್ಲ ಅಂದರೆ ಒಂದು 5ರಿಂದ 6 ಟೈಮು ಇದೇ ರೀತಿಯಲ್ಲಿ ಸುತ್ಕೊಂಡು ನೀವು ಈ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ಡಿಗೆ ಇಲ್ಲಿ ಗಂಟನ್ನ ಕಟ್ಕೊಂಡ್ಬಿಟ್ರೆ ಅದು ಟೈಟಾಗಿರುತ್ತೆ, ಬಿಚ್ಚೋಗೋದಿಲ್ಲ. ಸೊ ನಾನಿಲ್ಲಿ ಹೂ ಕಟ್ಟೋ ರೀತಿಯಲ್ಲಿ ಒಂದು 4 to 5 ಟೈಮ್ಸು ಹೂ ಕಟ್ಟೋ ರೀತಿಯಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೋಡಿ ಇದನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ. ನೋಡಿ ಈ ಥ್ರೆಡ್ ಇರುತ್ತಲ್ವ, ಈ ಥ್ರೆಡ್ಡನ್ನ ಈ ಥರ ಮಾಡಿಕೊಂಡು ಜಸ್ಟ್ ಅದರೊಳಗಡೆ ಈ ಜರಿ ಥ್ರೆಡ್ ಏನಿದೆ ಈ ಜರಿ ಥ್ರೆಡ್ನ ಈ ಥರ ಮಾಡಿಕೊಂಡು ಸೊ ಅದರೊಳಗಡೆ ನಾವು ಈ ಕುಚ್ಚನ್ನ ಈ ಥರ ಪಾಸ್ ಮಾಡಿ ಈ ಜರಿ ಥ್ರೆಡ್ನ ಈ ಥರ ಎಳ್ಕೊಂಡ್ರೆ ಸೊ ನಮಗಿಲ್ಲಿ ಒಂದು ನಾಟಾಗುತ್ತೆ. ಇದೇ ಹೂ ಕಟ್ಟೋ ರೀತಿಯಲ್ಲಿ ಕಟ್ಟೋದು. ಸೊ ಕೊನೆಯಲ್ಲಿ 1-2 ಕುಚ್ಚನ್ನ ಈ ಥರ ಬಗ್ಗಿಸ್ಕೊಂಡ್ಬಿಟ್ಟು ಈ ಮಿಕ್ಕಿರೋ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ಡಿಗೆ ಇಲ್ಲಿ 1 or 2 ಟೈಮ್ಸು ಲಾಕ್ನ ಮಾಡ್ಕೋಬೇಕಷ್ಟೆ, ಅಂದರೆ ನಾಟನ್ನ ಮಾಡ್ಕೋಬೇಕು.
ಲಾಕ್ನ ಮಾಡಿಕೊಂಡು ಮಿಕ್ಕಿರೋ ಏನು ಥ್ರೆಡ್ ಇದ್ದಾವೆ ಆ ಥ್ರೆಡ್ಡನ್ನ ಟ್ರಿಮ್ ಮಾಡ್ಕೊಂಬಿಡ್ಬೇಕು. ಈ ಥರ ಜರಿ ಥ್ರೆಡ್ನ ಈ ಥರ ಕಟ್ ಮಾಡಿಕೊಂಡ್ರೆ ಸೊ ಕುಚ್ಚು ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದು ಕುಚ್ಚನ್ನ ಕಟ್ಟೋದು ತುಂಬಾ ಈಸಿ. ಈಗ ಇನ್ನೊಂದು ಕುಚ್ಚನ್ನ ಇಲ್ಲಿ ಕಟ್ಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ 2 ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪುಟಾಣಿ ಪುಟಾಣಿ ಕುಚ್ಚಿರಲಿ ಅಂತ ಕಟ್ಟಿದ್ದೀನಿ. ನೀವಿನ್ನು ಬೇಕು ಅಂದರೆ ಇನ್ನೂ ಸ್ವಲ್ಪ ಲೆಂತಿಯಲ್ಲೂ ನೀವು ಕುಚ್ಚನ್ನ ಕಟ್ಕೋಬೋದು. ಕೊನೆಯಲ್ಲಿ ದಾರ ಮಿಕ್ಕಿತ್ತಲ್ವ, ಆ ದಾರನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಗ್ಲೂ ಹಾಕ್ಬಿಟ್ಟು ಈ ಥರ ಪೇಸ್ಟ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಹಾಫ್ ಡಬಲ್ ಕ್ರೋಶೆಯಲ್ಲಿ ಡಿಸೈನ್ಸ್ನ ಮಾಡಿದ್ದೀನಿ. ಆ ವಿಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೂ ಬೇಕಾದರೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈಗಷ್ಟೇ ಸ್ಯಾರಿ ಕುಚ್ಚು ಕಲಿತಾ ಇರೋರು ಸಹ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೊಸದು ಇವಾಗ ತಾನೇ ಕಲಿತಾ ಇದ್ದೀರ, ಸೊ ಹಾಗಾಗಿ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚು ಡಿಸೈನ್ನ ಮಾಡ್ಕೊಳ್ಳೋದನ್ನು ಕಲಿತಾ ಹೋಗಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಹೋದಷ್ಟು ನಮ್ಮ ಹ್ಯಾಂಡ್ ಚೆನ್ನಾಗಿ ಕೂರುತ್ತೆ. ಆಮೇಲೆ ನಾವಿನ್ನು ಜಾಸ್ತಿ ಗ್ರ್ಯಾಂಡ್ ಡಿಸೈನು ಮಾಡ್ಕೋಬೋದು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.